ನಮಸ್ಕಾರ, ವಿದ್ಯುತ್ ವಾಣಿಗೆ ಸ್ವಾಗತ. ನಾನು ಮಂಜರಿ ಹೊಂಬಾಳಿ. ಕೆರೆಯಲ್ಲಿ ಮೀನು ಹಿಡಿಯುವಂತಹ ವೇಳೆ ವಿದ್ಯುತ್ ಸ್ಪರ್ಶಿಸಿ ಮಹಿಳೆ ಸಾವನ್ನಪ್ಪಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ದಿಗುವನೆಟ್ಟಕುಂಟಪಲ್ಲಿಯಲ್ಲಿ ನಡೆದಿದೆ. ದಿಗುವನೆಟ್ಟಕುಂಟಪಲ್ಲಿಯ ಗ್ರಾಮದ ನಿವಾಸಿಯಾದಂತಹ ಆಶಾ ಬಿ ಅವರು 54 ವರ್ಷದ ಮೃತ ದುರ್ದೈವಿ. ಆಶಾ ಬಿ ಹಾಗೂ ಪತಿ ಮಾಬೂಸಾಬ್ ಅವರು ಮೀನು ಹಿಡಿಯುವ ಕಸುಬಿನಿಂದ ಜೀವನ ನಡೆಸುತ್ತಿದ್ರು. ಪತಿ ಮಾಬೂಸಾಬ್ ಜೊತೆ ಮೀನು ಹಿಡಿಯಲು ಹೋಗಿದ್ದಂತಹ ವೇಳೆಯಲ್ಲಿ ಈ ದುರ್ಘಟನೆ ನಡೆದಿದೆ. ಹಗಲಿನಲ್ಲಿ ಕೆರೆಗೆ ಬಲೆ ಹಾಕಿ ರಾತ್ರಿ ವೇಳೆ ಮೀನುಗಳನ್ನ ಹಿಡಿಯಲು ಇಬ್ರು ಹೋಗ್ತಿದ್ರು. ಕೆರೆಯಲ್ಲಿ ಹಾದು ಹೋಗ್ತಿದ್ದಂತಹ ಒಂದು ವಿದ್ಯುತ್ ಕಂಬದ ತಂತಿ ಕಟ್ ಆಗಿ ನೀರಿನಲ್ಲಿ ನೇತಾಡ್ತಿತ್ತು. ಇದನ್ನ ಗಮನಿಸದೆ ತೆಪ್ಪದಲ್ಲಿ ಹೋಗಿದ್ದ ವೇಳೆ ಆಶಾ ಬಿ ಅವರಿಗೆ ಕರೆಂಟ್ ಹೊಡೆದು ಮೃತಪಟ್ಟಿದ್ದಾರೆ. ಇನ್ನು ಜೊತೆಯಲ್ಲಿದ್ದ ಪತಿ ಮಾಬೂಸಾಬ್ಗೂ ವಿದ್ಯುತ್ ಶಾಕ್ ಹೊಡೆದು ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಹೊರಬಂದಿದ್ದಾರೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಮಹಿಳೆಯ ಶವವನ್ನ ಹೊರಗೆ ತೆಗೆದಿದ್ದಾರೆ. ಸದ್ಯ ಈ ಚೇಳೂರು ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ.